ನಾವು ಸ್ಟ್ರೈಕ್ ಮಾಡಿದಾಗ DC ಅವರಾಗನ ಮಾತಾಡ್ತೀರಿ ನಾವು ಕರ್ಸಿ ಅಧಿಕಾರಿಗಳ ಹತ್ರ ಅಂತ ಹೇಳಿದ್ರು. ಇವತ್ತೇನ್ ಮಾಡಿದ್ರು, ಮೊನ್ನೆ ಮೀಟಿಂಗ್ ಮಾಡಿ ಆಫೀಸಲ್ಲಿ ಮೀಟಿಂಗ್ ಕರೆದ್ಬಿಟ್ಟು ಇವತ್ತು ಅಪಾಯಿಂಟ್ಮೆಂಟ್ ಇದು ಹೇಳಿದ್ರು, ಬನ್ನಿ KDB ಆಫೀಸ್ ಅಧಿಕಾರಿಗಳ ಹತ್ರ ಮಾತಾಡಕ್ ಕೇಳ್ತೀರಿ, ನಿಮ್ದು ಏನಾಗಿದೆ ಇದು ವಿಚಾರಿಸಿ ರೈತರು ಬಿಡುಗಡೆ ಮಾಡ್ಸಕ ನಾವು ಇದು ಮಾಡ್ತೀವಿ, ಜಮೀನು ಬಿಡಿಸ್ತೀರಿ ನಾವು ಇದು ಮಾಡೋಣ ಅಂತ ಹೇಳಿದ್ರು. ಇವತ್ತು ರೈತರು ಒಂದು 15 ಜನ ಹೋಗಿದ್ರು. 15 ಜನ ಹೋಗಿದ್ರೆ ಏನ್ ಮಾಡಿದ್ದಾರೆ, ಇವ್ರು ಒಳಗಡೆ ಬಿಡ್ದಿರಾನೆ ಏಕಾಏಕಿ ಒಳಗಡೆ ಬಿಡ್ದಿರ ಕೇಳಿದ್ರೆ ಒಳಗಡೆ ಹೋಗಿ ನಾವು KDB ಆಫೀಸರ್ ಕಮಿಷನರ್ ನೋಡ್ಬೇಕಂತ ಹೋದಾಗ ಕಮಿಷನರ್ ನೋಡಕ ನೀವು ಲೆಟರ್ ತರಬೇಕಾಗುತ್ತೆ. DC ಅವ್ರು ಹೇಳಿದ್ದಾರೆ ಅಂತ ಹೇಳಿದಾರೆ. DC ಅವರು ಫೋನ್ ಮಾಡಿ DC ಅವ್ರು ನಮ್ಗೆ ಇದು ಹೇಳಿ ಇನ್ಫಾರ್ಮ್ ಮಾಡಿಲ್ಲ ಅಂತ ಆ ವಿಷಯದಾಗ ಕೇಳಿ ಇದು ಮಾಡಿದಕ್ಕೆ ಇಲ್ಲ ಹೇಳಿದ್ದಾರೆ, ನಾವು ರೈತ ಬಂದಿದ್ದು ಕಮಿಷನರ್ ಮಾತಾಡ್ಬೇಕಂದ್ರೆ ಒಳಗಡೆ ಬಿಡ್ದಾರೇನೆ. DC ಅವ್ರು ಫೋನ್ ತೆಗಿತಾ ಇಲ್ಲ, ನೀವು ಆಗೋದಿಲ್ಲ, ನೀವು ಮಾತಾಡಕ ಏಕಾಏಕಿ ಬಿಡಲೇಬೇಕಂತ ಕೇಳಿದಾಗ ಪೊಲೀಸರು ಕರ್ಸಿ ಅರೆಸ್ಟ್ ಮಾಡಿಸಿದ್ದಾರೆ. ಅಲ್ಲಿ ಹೋಗಿರೋ ರೈತನ ಅರೆಸ್ಟ್ ಮಾಡ್ಬಿಟ್ಟು ಅವ್ರನ್ನ ಈಗ ಇದ್ರಲ್ಲಿ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕಾಗಿ ನಾವು ಬಂದು ಸ್ಟ್ರೈಕ್ ಮಾಡಿದ್ವಿ. ಈ ತರ ನಾಳೆ ಬೆಳಗ್ಗೆ ಇವ್ರು DC ಅವರು ಇವತ್ತೇಳಿ ಸ್ವಿಚ್ ಆಫ್ ಮಾಡ್ದಂಗೆ ನಾಳೆ ಬೆಳಗ್ಗೆ ಜನಗಳೇನು ಇದು ಮಾಡಿದ್ರೆ ತಲೆ ತೆಗೆಸಕ್ಕೂ ಏಸಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಖಂಡಿತವಾಗಿ ನಮ್ಮ ಜಿಲ್ಲಾ ದಂಡಾಧಿಕಾರಿಗಳು ಈ ತರ ಜನಗಳ ಮೋಸದ ಕೆಲಸ ಮಾಡ್ತಾರೆ ನಾವು ಅನ್ಕೊಂಡಿಲ್ಲ. ಒಬ್ಬ ವಿದ್ಯಾವಂತರಾಗ IAS ಇಂಥ ಮೋಸದ ಅಧಿಕಾರಿಗಳು ನಮ್ಗೆ ಅಧಿಕಾರಿಗಳು ಬೇಡ. ಅವ್ರು ಇಂಥ ಮೋಸದ ಅಧಿಕಾರಿ ನಮ್ಗೆ ಬೇಡ. ಇವರು ಒಬ್ಬ ಮೋಸ ಮಾಡುವಂತ ಅಧಿಕಾರಿ, ಇವರು ನ್ಯಾಯ ಕೊಡಂತಾರಲ್ಲ. ಯಾಕಂದ್ರೆ ಒಂದು ಜಿಲ್ಲಾಧಿಕಾರಿ ಒಬ್ಬ ದಂಡಾಧಿಕಾರಿ ಅಂದ್ರೆ ಜಿಲ್ಲೆಗೆ ತಂದೆ ಇದ್ದಂಗೆ, ಎಲ್ಲಾರನು ತನ್ನ ಮಕ್ಕಳ ತರ ಸೌಭಾಗ್ಯ ಒಂದೇ ಸಮಾನತೆ ನೋಡ್ಬೇಕು. ಈ ತರ ಇವರು ಒಬ್ಬರು ಅಂತ ಹೇಳ್ತಾರೆ, ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ತರ ನೋಡ್ತಿದ್ದಾರೆ. ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ. ಇಂಥ ಅಧಿಕಾರಿಗಳು ನಮ್ಗೆ ಬೇಡ. ಇಂಥ DC ಅವರು ನಾವು ಹೇಳ್ತಾ ಇದ್ದಾರೆ ಮತ್ತೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ನಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ನಮ್ಮನ್ನ ತಪ್ಪಿಸ್ತಾ ಇದ್ದಾರೆ. ಅಲ್ಲಿ ಇವಾಗ ಇನ್ನ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ರಾಂಗ್ ಇಂಪ್ರೆಷನ್ ಕೊಡ್ತಾ ಇದ್ದಾರೆ. ನಮ್ಮವ್ರು ಫೋನ್ ಮಾಡೋ ಇಲ್ಲ ಬಿಟ್ಟಿಲ್ಲ ನಮ್ಮನ್ನ ಹೇಳ್ತಿದ್ದಾರೆ. ನೋಡಿ, ಈ ತರ ನಮ್ ತಪ್ಪಿಸ ಆದ್ರಿಂದ ನಾವು ಅಧಿಕಾರಿಗಳ ಮೇಲೆ ಇದಕ್ಕೆ ಹೋಗ್ತಾ ಇದ್ರೆ ನಾವು ಇನ್ನ ಸ್ವಲ್ಪ ಹೊತ್ತು ಹೋದ್ರೆ ನಾವು ರೋಡೇ ಬ್ಲಾಕ್ ಮಾಡ್ತೀವಿ. ಈಗ ಇದ್ರೆ ಈಗ ಮುಂದಿನ ನಿಮ್ಮ ಒಂದು ಹೋರಾಟ ಹೇಗೆ? ನಮ್ಮ ಮುಂದಿನ ಹೋರಾಟ ನಾವು ಹೇಳ್ತೀವಿ, ನಾವು ಜಮೀನುಗಳು ಬಿಡೋವರೆಗೂ ರಕ್ತದ ಕುಳಿ ಆದ್ರೂ ಸರಿನೇ, ನಮ್ಮ ಪ್ರಾಣ ಹೋಗ್ಬಳ್ಳಿ. ಇದ್ಯಾವ್ದೋ ನರಮೇಧ ಅಂತ ಹೇಳಿ ಯಾವಾಗ ನಡೆದಿದೆ, ಅದೇ ತರ ಇದೊಂದು ಹಿಸ್ಟ್ರಿ ಆಗ್ಬಿಡುತ್ತೆ. ಏನೇನ KDB ಅಧಿಕಾರಿಗಳು ನಾವು ಜಮೀನುಗಳು ತಗೊಳ್ಳೋದೇ ಸರಿ, ನಾವು ಕಂಪ್ನಿಗಳು ಮಾರೋದೇ ಸರಿ, ಕಾರ್ಪೊರೇಟ್ ಕಂಪ್ನಿಗಳು ಅಂತ ಹೇಳಿ ಬಂದ್ರೆ ನಾವು ನರಮೇಧನೇ ನಡೆಯುತ್ತೆ. ನಾವು ಸಾಯಿಲ್ಲ ಮಡಿ ಹೇಳ್ತಾ ಇಲ್ಲ, ಬದುಕಿರ್ಲಿ ಸಾಯಕ್ಕೂ ರೆಡಿನೇ. ನಾವು ರಕ್ತ ಚೆಲ್ಲಿ ಆದ್ರೂ ನಾವು ಇದು ನಮ್ಮ ಮುಂದಿನ ಹೋರಾಟ ಅಂತ ನಿಲ್ಲೋದೇ ಇಲ್ಲ, ಯಾರೇ ಬರ್ಲಿ. ಇಂಥ ಒಬ್ಬ ಅಧಿಕಾರಿಗಳು CM ಆಗಿದ್ದಾರೆ. ಈಗ ಒಬ್ಬ DK ಶಿವಕುಮಾರ್ ಅವರು ಅವ್ರಂತರ ಉನ್ನತ ಇದು ಕೊಡ್ತಾರೆ ನೋಡ್ರಿ. ಆದ್ರೆ ಈ ತರ ಮಾಡ್ತಾರ ನಮಗೂ ಗೊತ್ತಿಲ್ಲ. ಅಧಿಕಾರಿಗಳು ಬಿಟ್ಟವ್ರು, ಅಧಿಕಾರಿಗಳ ಕೈಯಲ್ಲಿ ಸ್ವಾರ್ಥಕ್ಕಾಗಿ ಇದ್ ಮಾಡ್ತಿದಾರೆ. ಅವ್ರು ಉನ್ನತ ಸ್ಥಾನ MB ಪಾಟೀಲ್ ಆದ್ರೆ ಅವ್ರು ವೇಸ್ಟ್. ಅವ್ರು ಇವ್ರೆ ಏನಕ್ಕೆ MB ಪಾಟೀಲ್ ವೇಸ್ಟ್ ಅವ್ರು. ಈ KDB ಶಿವಕುಮಾರ್ ಅವ್ರು ಹೇಳಿ ಕೇಳಕ್ ಬಂದಿಲ್ಲ, ನಿಮ್ ತಾತ ನೋಡಿಯ ಕೇಳಕ್ ಬಂದಿಲ್ಲ ನಾವು. ಇಲ್ಲ, ನಿಮ್ ಸರ್ಕಾರದ ಕೇಳಕ್ ಬಂದಿಲ್ಲ, ನಿಮ್ ರಾಜ್ಯನ ಕೊಲ್ಲಕ್ ಬಂದಿಲ್ಲ, ಕೊಲೆ ಮಾಡಕ್ ಬಂದಿಲ್ಲ, ಕಳ್ತನ ಮಾಡಕ್ ಬಂದಿಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಕೇಳಕ್ ಬಂದಿರೋರ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಂತ ನಮ್ಮಿಂದ ನೀವು ಸೀಟ್ನ ಕುತ್ಕೊಂಡಿರೋದು, ನಿಮ್ಮಿಂದ ನಾವೆಲ್ಲ ರಾಜ್ಯ ಆಡ್ತಾ ಇರೋದು, ನಮ್ಮಿಂದ ನೀವು ರಾಜ್ಯ ಆಡ್ತಾ ಇರೋದು. ನಮ್ಮ ಭೂಮಿ ನಮ್ಮಕ್ಕ ಬಿಟ್ಟರೆ ಸರಿ. ನಮ್ಮ ರೈತರನ್ನ ಅರೆಸ್ಟ್ ಮಾಡಿರೋರ್ನ ಇಮಿಡಿಯೇಟ್ಲಿ ಬಿಟ್ಟರೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ
ಮಾಡಿದಾಗಿದೆ ಅರ್ಥ ಮಾಡ್ಕೊಳ್ಳಿ. ಬೇರೆ ಅವ್ರಿಗೆ ಎಮರ್ಜೆನ್ಸಿ ಮಾಡಿದ್ರು. ಇದುವರೆಗೂ ಯಾವ ಅಧಿಕಾರಿಗಳು ನಾವು ಪರವಾಗಿ ಬಂದಿಲ್ಲ. ನಾವು ರಾತ್ರಿ ಹಗಲು ಮಳೆ ಬಿಸಿಲಂತ ದನ ಕರು ಇಲ್ಲಿ ಕಟ್ಟಾಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ವಿ. ಆದ್ರೂ ಒಬ್ರು ಸಹ ಬಂದಿಲ್ಲ. ಡಿಸಿ ಅವ್ರು ಹೇಳ್ತಾ ಇದ್ರು, ಆಯ್ತು ನಾನು ಇದು ಕೊಡ್ತೀನಿ, ನಿಮ್ಗ ಮಾತಾಡಕ್ ಅವಕಾಶ ಮಾಡ್ಕೊಡ್ತೀನಿ ಗೌಡ್ರೆ ಅಂತ ಹೇಳ್ಕೊಂಡ್ ಬಂದವರು. ಇವತ್ತು ಮಾತಾಡಕ್ ಅವಕಾಶ ಕೊಟ್ಬಿಟ್ಟು ದೊಡ್ಡ ಒಂದ್ 5 ಜನ ಅಲ್ಲಿ ಕಳ್ಸ್ಬಿಟ್ಟು ಇವತ್ತು ಅರೆಸ್ಟ್ ಮಾಡ್ಸವ್ರಲ್ಲ. ಇವತ್ತು ಅಧಿಕಾರ ಎಲ್ಲೈತೆ? ರೈತರ ಮುಂದೆ ಅವ್ರು ಬಂದು ಮಾತಾಡ್ಬೇಕಾಗಿತ್ತು. 3 ಜನ ನಾವು ಕರ್ಸ್ಕೊಂಡೋಗಿ ಅರೆಸ್ಟ್ ಮಾಡ್ತಾರಲ್ಲ, ಇದು ಯಾವ ನ್ಯಾಯ? ಯಾರನ್ನ ಅರೆಸ್ಟ್ ಮಾಡಿರೋದು? ರೈತರನ್ನ ಅರೆಸ್ಟ್ ಮಾಡವ್ರೆ. ಕೆಡಿಬಿ ಆಫೀಸ್ ಅಲ್ಲಿ ಮಾತಾಡ್ತಿದೆ ಅಂತ ಮಾತಾಡಕ ಡಿಸಿ ಅವ್ರು ಕಳ್ಸಿರೋದು. ಡಿಸಿ ಅವರೇ ಕಳ್ಸ್ಬಿಟ್ಟು ಪೊಲೀಸರು ಎತ್ತಿ ಅರೆಸ್ಟ್ ಮಾಡ್ಕೊಂಡವ್ರಲ್ಲ ರೈತನ. 5-6 ಜನ ರೈತನ ಅರೆಸ್ಟ್ ಮಾಡೋರಲ್ಲ, ಇದು ಯಾವ ನ್ಯಾಯ ಅಂತ ಕೇಳ್ತಾ ಇದ್ದೀನಿ. ಈಗ ನಿಮ್ಗೆ ಏನಾಗ್ಬೇಕು? ನಮ್ಗೆ ಭೂಮಿ ಬೇಕು, ನಮ್ ಭೂಮಿ ಉಳಿಸ್ಕೊಳ್ಬೇಕು. ನಮ್ಮ ಅರೆಸ್ಟ್ ಮಾಡಿರೋದನ್ನ ಕೂಡಲೇ ಇವಾಗ ಬಿಡ್ಬೇಕು. ಕೂಡಲೇ ಅವ್ರು ನೀವು ವಾಪಸ್ ಬಿಟ್ಟಿಲ್ಲ ಅಂದ್ರೆ ನಾವು ರಾಜ್ಯದಲ್ಲಿ ಸ್ಟ್ರೈಕ್, ರಾಜ್ಯನೇ ಬಂದ್ ಮಾಡ್ತೀವಿ ನಾವು. ಸಾಕ್ಷಿ ಇನ್ನೇನ್ ಬೇಕು? ಗೊತ್ತಿಲ್ಲ, ಅದ್ರ ಅರ್ಥ ಮಾಡ್ತೀನಿ. ಗೊತ್ತಾಗ್ತಾ ಇದೆಯಾ? ಕೇಳಲ್ಲಿ ಈ ತರ ಮಾಡೋ ಡಿಸಿ ನಾಳೆ ಹಚ್ಚಿ ನಮ್ಮ ಕಾಶ್ಮೀರ ತಾಲೂಕ್ ಅಂತ ಏನ್ ಗ್ಯಾರಂಟಿ ಇತ್ತು ಅವ್ರು ನಿಮ್ದ್ರೆ ಇಂಥ ತಾಲೂಕು ದಂಡಾಧಿಕಾರಿ? ನಾನು ಕೇಳೋದಿದೆ ಅವ್ರನ್ನ. ಈ ತರ ಹೇಳಿ ಕಳಿಸ್ಬಿಟ್ಟು ಅಲ್ಲಿ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಇಂಥ ತಾಲೂಕು ದಂಡಾಧಿಕಾರಿ, ಜಿಲ್ಲಾ ದಂಡಾಧಿಕಾರಿ ನಾಳೆ ತಲೆ ತೆಗ್ಸಲ್ಲ ಅನ್ನೋದು ಏನ್ ಗ್ಯಾರಂಟಿ? ತಲೆ ಇಂಥ ಪ್ರಾಣ ತೆಗ್ಸಕ್ಕೆ ಹೇಳ್ತಾರ ಅವರು. ಪ್ರಾಣ ತೆಗ್ದು ಹೇಳ್ತಾರೆ ಇಂಥ ಡಿಸಿ ಅವರು. ಇಲ್ಲ ಸರ್, ಈ ಕೆಲಸ ಮಾಡ್ಸಿರೋದು ಸರಿ ಆಯ್ತಾ? ನಾಳೆ ಬೆಳಗ್ಗೆ ಇವರು ತಲೆಗೆ ತೆಗ್ಸಲ್ಲ ಅಂತ ಏನ್ ಗ್ಯಾರಂಟಿ? ನಮ್ಮ ಕಳಿಸ್ಬಿಟ್ಟು ಇವರ ಸಪೋರ್ಟ್ ತೆಗ್ಸ್ಬಿಡ್ತಾರೆ. ಇಂಥ ಕಾನೂನು ನಮ್ಮ ಸಂವಿಧಾನ ಎಲ್ಲೋ ಬೇಕು. ಇಂಥ ಸಂವಿಧಾನ ಇದು ನಮ್ಮ ಸಂವಿಧಾನ ಅರೆಸ್ಟ್ ನಾವೇನು ಯಾರಿಗೂ ಸುಮ್ಮನೆ ಮಾಡೋದಿಲ್ಲ. ಸ್ಟ್ರೈಕ್ ಮಾಡ್ತಿದ್ವಿ. ಈಗ ಸುಮಾರು ಹೋರಾಟಗಳಾಯ್ತು. ಮೊನ್ನೆ ಏನ್ ಮಾಡಿದ್ರು, ನಾವು ಹೋರಾಟ ಮಾಡಿದವಾಗ ಕರೆದು ಮಾತಾಡ್ತೀವಿ ಕೇಳಿ ಅಧಿಕಾರಿಗಳ ಜೊತೆ ಅಂತ ಒಂದು ವಾರದಿಂದ ತೊಳ್ಕೊಂಡ್ಬಂದು ಮೊನ್ನೆ ಸಾಯಂಕಾಲ ಡಿಸಿ ಸಾಹೇಬ್ರು ಕರೆದ್ರು. ಡಿಸಿ ಸಾಹೇಬ್ರು ಕರೆದು ಮಾತುಕತೆ ಮಾಡಿದ್ರು. ನಾಳೆ ಕರೆದಿದ್ದಾರೆ ಹೋಗೋಣ ಅಂತ. ಇವತ್ತು ಒಂದು 10 ಜನ ಪ್ರಮುಖರನ್ನ ಕರ್ಕೊಂಡೋಗಿದ್ರು. ರೈತರೆಲ್ಲ ಕರ್ಕೊಂಡೋಗಿಲ್ಲ, ರೈತ ಪ್ರಮುಖರನ್ನ ಕರ್ಕೊಂಡೋಗಿ ಅಲ್ಲಿ ಮಾತುಕತೆ ಕರ್ಕೊಂಡೋಗೋಷ್ಟೊಳಗೆ ಎತ್ತಿ ಅರೆಸ್ಟ್ ಮಾಡಿಸಿದ್ದಾರೆ. ಒಂದು 300 ಜನ ಪೊಲೀಸ್ ಸಿಕ್ಕೊಂಡು ಅರೆಸ್ಟ್ ಮಾಡಿಸಿ ಈಗ ಒಳಗಡೆ ಎಲ್ಲ ಬಿಟ್ಟಿದ್ದಾರಂತೆ. ಈಗ ಮಾಹಿತಿ ಪ್ರಕಾರ ಅಲ್ಲಿ ನಮ್ಮವರು ಸ್ಟೇಷನ್ ಅಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ಹೇಳ್ತಾವ್ರೆ. ಇವರು ಪೊಲೀಸ್ ಇಲಾಖೆಯವರು ಇಲ್ಲ ಬಿಟ್ಟಿದ್ದಾರೆ KDB ಅಧಿಕಾರಿಗಳ ಜೊತೆ ಇನ್ನೂ ಬಂದಿಲ್ಲ. ಪೊಲೀಸ್ ಇಲಾಖೆ ಜೊತೆನೆ ಮಾತುಕತೆನಾಗ ಅವ್ರು ಅಷ್ಟು ಬಿಟ್ರೆ ಏನಿಲ್ಲ. 10 ಜನ ಪ್ರಮುಖರು ತಗೊಂಡೋಗಿ ಎತ್ಕೊಂಡು ಮಡಗವ್ರಂದ್ರೆ 10 ಜನನ ಪ್ರಮುಖರನ್ನ ಕರ್ಕೊಂಡೋಗಿ ನ್ಯಾಯಕ್ಕೆ ಕರೆದುಬಿಟ್ಟು ಇವತ್ತು ಅರೆಸ್ಟ್ ಮಾಡ್ಸವ್ರಂದ್ರೆ ಎಂತ ಯೋಗ್ಯಗೆಟ್ಟ ಇದಿರ್ಬೇಕು. ಇಲ್ಲಿನ ಜಿಲ್ಲಾಧಿಕಾರಿಗಾದ್ರೂ ಮಾನ ಮರ್ಯಾದೆ ಇರ್ಬೇಕಲ್ಲ. ಜೊತೆಲಿ ಕರ್ಕೊಂಡೋಗಿ ನ್ಯಾಯ ಮಾಡಿಸ್ತೀನಿ ಅಂತ ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ್ರೆ ಏನಾಗ್ತ ಅಲ್ಲಿಗೆ? ಈಗ ನಾವು ಇಲ್ಲಿ ಒಂದು ಚಿಕ್ಕಬಳ್ಳಾಪುರ ಒಂದಲ್ಲ, ರಾಜ್ಯಾದ್ಯಂತ ತಾಲೂಕುಗಳು ಬಂದ್ ಮಾಡಿರೋದು. ರಾಜ್ಯಾದ್ಯಂತ ರೈತ ಸಂಘ ಏನೈತಿ ಎಲ್ಲಾ ತಾಲೂಕುಗಳಲ್ಲಿ ಬಂದಾಗೈತೆ. ಇವತ್ತು ಇಡೀ ರಾಜ್ಯಾದ್ಯಂತ, ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲ. ಇವತ್ತು ನಮ್ಮ ರೈತರನ್ನ ಅರೆಸ್ಟ್ ಮಾಡಿರೋದ್ರಿಂದ ಅವ್ನು ಮಾತಾಡ್ತಾನೆ ಮಾಡಿದಾರಲ್ಲ, ಏನ್ ಅವ್ರ ಅಪ್ಪನ ಆಸ್ತಿನ ಇದು? ನಮ್ ತಾತನ ಆಸ್ತಿ, ನಮ್ಮ ಅರೆಸ್ಟ್ ಮಾಡ್ಬೇಕು. ದೊಡ್ಡವ್ರನ್ನ ಕರ್ಸಿದ್ರಲ್ಲ, ಮೇನ್ ಬರ್ರಿ ಅಂತ ಕರ್ಸಿದ್ರಲ್ಲ, ಇವ್ರೇನು ಒಟ್ಟಾಗ ಅಧಿಕಾರ ಅಂದ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬೋದ? ಇವ್ರ ಅಧಿಕಾರ ಕೊಟ್ಟಿರೋದು ಯಾರು? ಅಧಿಕಾರ ಕೊಟ್ಟಿರೋದು ನಾವು. ನಮ್ಮನ್ನ ಕರ್ಸ್ಬಿಟ್ಟು ರೈತನ ಕರ್ಸ್ಬಿಟ್ಟು ಬರ್ರಿ ಮಾತಾಡೋಣ ಅಂತ ಇದು ಮೋಸದ ಕೆಲ್ಸ ಅಲ್ವಾ? ಯಾಕೆ ಮಾಡ್ಬೇಕು? ಬರ್ಬೇಕು, ರೈತರ ಮುಂದೆ ಮಾತಾಡ್ಬೇಕು. ಅವರು ಎಲ್ಲ ಮಾಡೋದಲ್ಲ, ರಾಜಕಾರಣ ಮಾಡೋದಲ್ಲ. ಅವರು ರೈತರ ಮುಂದೆ ಬರ್ಬೇಕು, ರೈತ
ಮಾತಾಡಕ್ ಕರೆದಿದ್ದು ಎಲ್ಲಿ ಕಳ್ಸಿದ್ರು ಏನಾಯ್ತು? ಒಬ್ರು ಮಾತಾಡಿ. KDB ಆಫೀಸ್ಗ ಮಾತಾಡಕ ಕರ್ಸಿರೋದು. ಇವಾಗ ಮಾತಾಡ್ತಿ ಬರ್ರಿ ಅಂತ ಕರ್ಸ್ಬಿಟ್ಟು ಈ ಮೋಸದ ಕೆಲಸ ಮಾಡೋರಲ್ಲ ಅವರು. ಸರಿನಾ? ಯಾಕೆ ಅರೆಸ್ಟ್ ಮಾಡ್ಬೇಕು ನಮ್ಮ ರೈತನ್ನ? ಏನಾಗಬೇಕು? ನಮ್ಮ ರೈತನ್ನ ಅರೆಸ್ಟ್ ಮಾಡ್ಬೇಕು, ಬಿಡುಗಡೆ ಮಾಡಬೇಕು, ಬಿಡುಗಡೆ ಮಾಡಬೇಕು. ಡಿಸಿ ಕಳ್ಸಿರೋದು ಇದು. ಡಿಸಿ ಮಾಡೋದು ಮೋಸ ಅಂತ ಹೇಳ್ತೀನಿ. ಡಿಸಿ ಮಾಡಿರೋದು ಮೋಸದ ಕೆಲಸ ಇದು. ನಮ್ಗೆ ಮಾಹಿತಿ ಕೊಡ್ಬೇಕಾಗಿತ್ತು. ಪೊಲೀಸರು ಯಾಕೆ ಅರೆಸ್ಟ್ ಮಾಡ್ಬೇಕು? ಪೊಲೀಸ್ ಚೀಫ್ ಆದವ್ರು ಅಧಿಕಾರ ಅದಂತೆ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ಯಾಕೆ ಮಾಡ್ಬೇಕು ಅವರು? ಎಲ್ಲೋದ್ರೆ ನೀವೇ ಹೊಡಿಬೇಕಂತೈತೆ. ಇಡೀ ರಾಜ್ಯನೇ ಬಂದ್ ಮಾಡ್ಬೇಕಂತೈತೆ. ಸರ್ವೇ ಸಾಮಾನ್ಯ ರೈತರಿಗೆ ಹೊಟ್ಟೆ ಉರ್ಸೋದು ಅಷ್ಟು ಒಳ್ಳೇದಲ್ಲ. ನೀವು ಬಂದಿರೋದು ರೈತರನ್ನ ಕಾಪಾಡೋದಕ್ಕೋಸ್ಕರ ಸೀಟ್ ಮೇಲೆ ಬಂದಿರೋದು, ರೈತನ ಉಳಿಸೋದಕ್ಕೋಸ್ಕರವಾಗಿ. ರೈತರನ್ನ ಹಾಳು ಮಾಡಕ್ಕೆಲ್ಲ ಬಂದಿರೋದು ನೀವು. ರೈತರನ್ನ ಹಾಳು ಮಾಡೋದಕ್ಕೋಸ್ಕರ ಬಂದಿಲ್ಲ. ರೈತರನ್ನ ಉಳಿಸೋದಕ್ಕೆ, ರೈತರನ್ನ ಕಾಪಾಡೋದಕ್ಕೋಸ್ಕರವಾಗಿ, ರಾಜ್ಯನ ಕಾಪಾಡೋದಕ್ಕೋಸ್ಕರವಾಗಿ ನಿಮ್ಮನ್ನ ಆಯ್ಕೆ ಮಾಡಿ ಸೀಟ್ ಮೇಲೆ ಕುಣಿಸಿರೋದು. ನಮ್ಮನ್ನ ನಾಶ ಮಾಡಕ್ಕಲ್ಲ, ನಿಮ್ನ ಸೀಟ್ ಮೇಲೆ ಕುಣಿಸಿರೋದು. ಏನಾಗಿದೆ ನಿಮ್ಗೆ? ನಮ್ಗೆ ನಮ್ಮ ಭೂಮಿ ನಮಗ್ ಬೇಕು. ನಮ್ಮ ರೈತರು ನಮ್ಮ ಭೂಮಿ ಕೇಳಕ್ ಹೋಗಿರೋದಕ್ಕ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಅವ್ರನ್ನ KDB ಆಫೀಸಲ್ಲಿ ಅವ್ರನ್ನ ತಪ್ಪಿಸಿ